ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾಂತಲಾಸ್ ಕಿಚನ್. ಇವತ್ತು ಬದನೆಕಾಯಿ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಈ ಥರ ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಈ ಥರ ಉಪ್ಪು ಸ್ವಲ್ಪ ಅರಿಶಿನ ಹಾಕಿಟ್ಕೊಂಡಿರೋ ನೀರಲ್ಲಿ ಹಾಕಬೇಕು ಒಂದು 2 ನಿಮಿಷ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಉಪ್ಪು, ಖಾರ, ಧನಿಯಾ ಪುಡಿ, ಗರಂ ಮಸಾಲ ಸ್ವಲ್ಪ, ಕರಿಬೇವು, ಗಾರ್ನಿಷಿಂಗ್ಗೆ ಬಿಳಿ ಎಳ್ಳು, ಫ್ರೈ ಮಾಡೋದಕ್ಕೆ ಎಣ್ಣೆ. ಫಸ್ಟು ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳಕ್ಕೆ ಮುಂಚೆ ಬದನೆಕಾಯಿನ ಕಟ್ ಮಾಡಿ ಉಪ್ಪು ಅರಿಶಿನ ನೆನೆಸಿದ್ವಲ್ಲ ನೀರಲ್ಲಿ ಹಾಕೋಣ. ಈ ಥರ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡಿಕೊಂಡು ಉಪ್ಪು ಅರಿಶಿನ ನೀರಲ್ಲಿ ಒಂದು 2 ಮಿನಿಟ್ಸ್ ಹಾಕೋಣ. ಆಮೇಲೆ ತೆಗೆದುಬಿಟ್ಟು ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದ್ರ ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ರಸ ಹಾಕೋಣ. ಕಲಸಿ ತವಾದಲ್ಲಿ 2 ಕಡೆ ಶಾಲೋ ಫ್ರೈ ಮಾಡೋದು. ಹುಣಸೆಹಣ್ಣು ರಸ ಹಾಕಿದ್ದೀನಿ. ಅದ್ರ ಜೊತೆ ಈ ಕರಿಬೇವು, ಈ ಮಸಾಲೆ ಎಲ್ಲ ಇದೆಯಲ್ಲ ಎಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ಟು ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿಗೆ ಕ್ಲೀನಾಗಿ 2 ಕಡೆ ಹಚ್ಬಿಟ್ಟು ತವಾ ಫ್ರೈ ಮಾಡೋದು. ಎಲ್ಲ ಮಸಾಲೆ ಹಾಕಿದ್ದೀವಲ್ಲ, ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋಣ. ಎಣ್ಣೆ ಹಾಕಿ ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಬದನೆಕಾಯಿ ಸ್ಲೈಸ್ಗೆ ಹಚ್ಬಿಟ್ಟು ಎಳ್ಳಿನಲ್ಲಿ 2 ಕಡೆ ಟಿಪ್ ಮಾಡಿ ತವಾ ಫ್ರೈ ಮಾಡೋದು, ಶಾಲೋ ಫ್ರೈ. ಇದು ಸೈಡ್ ಡಿಶ್ ಆಗಿ ಚೆನ್ನಾಗಿರುತ್ತೆ. ಈವನ್ ಚಪಾತಿ ಜೊತೆನೂ ರೊಟ್ಟಿ ಜೊತೆನೂ ತಿನ್ಬೋದು. ನೋಡಿ, ಈ ಥರ ಬದನೆಕಾಯಿ ಸ್ಲೈಸ್ ತಗೊಂಡು 2 ಕಡೆ ಈ ಥರ ಕ್ಲೀನಾಗಿ ಸ್ಪ್ರೆಡ್ ಮಾಡಬೇಕು. ಇದು ಕುಡಿ ಉಪ್ಪು ಖಾರ ಎಲ್ಲ ಇಡಿಸಿರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಸ್ಲೈಸ್ ತಗೊಂಡು 2 ಕಡೆ ಈ ಥರ ಉಪ್ಪು ಖಾರ ಹಚ್ಬಿಟ್ಟು ಎಳ್ಳೊಂದು ಪ್ಲೇಟ್ಗೆ ಹಾಕ್ಕೊಂಡಿರ್ತೀವಲ್ಲ, 2 ಕಡೆ ಎಳ್ಳಲ್ಲಿ ಈ ಥರ ಡಿಪ್ ಮಾಡಿ ಎಲ್ಲ ಇಟ್ಕೊಳ್ಳೋಣ. ನೋಡಿ, ಎಳ್ಳೆಲ್ಲ ಹಚ್ಚಿ ಈ ಥರ ಉಪ್ಪು ಖಾರ ಜೊತೆ ಎಳ್ಳು ಕೂಡ 2 ಕಡೆ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ತವಾ ಫ್ರೈ ಮಾಡೋಣ. ಎಳ್ಳು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ, ಕ್ರಂಚಿನೆಸ್ಸು ಇರುತ್ತೆ. ಇವಾಗ ತವಾ ಬಿಸಿ ಆಗಿದೆ. ಇದಕ್ಕೆ ಒಂದು 3 ಸ್ಪೂನಷ್ಟು ಎಣ್ಣೆ ಹಿಡಿಸುತ್ತೆ. ಎಣ್ಣೆ ಹಾಕಿದ್ರೇ ಚೆನ್ನಾಗಿ ಫ್ರೈ ಆಗೋದು. ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಇದು ಮೀಡಿಯಮ್ ಫ್ಲೇಮೇ ಇರಲಿ, ಸಿಮ್ಮಲ್ಲಿದ್ದರೂ ಪರವಾಗಿಲ್ಲ, ನಿಧಾನಕ್ಕೆ ಬೇಯಬೇಕು. ಈ ಥರ ಒಂದೊಂದು ಸ್ಲೈಸ್ನ ಇಡೋಣ. ಇಟ್ಟು ತಟ್ಟೆ ಮುಚ್ಚೋಣ. ಎರಡೂ ಕಡೆ ಶಾಲೋ ಫ್ರೈ ಮಾಡೋಣ. ನೋಡೋಣ, ಒಂದು ಕಡೆ ಫ್ರೈ ಆಗಿದೆ. ಇವಾಗ ಇನ್ನೊಂದು ಕಡೆ. ಇದು ಸ್ವಲ್ಪ ನಿಧಾನನೇ, ಒಂದು 5 ನಿಮಿಷ ಆಗುತ್ತೆ ಒಂದೊಂದು ಕಡೆಗೆ. 2 ಕಡೆ ಈ ಥರ ಕೆಂಪು ಫ್ರೈ ಮಾಡ್ಕೊಂಡ್ವಿ. ಪ್ಲೇಟ್ ಮುಚ್ಚಿಡೋಣ. ನೋಡಿ ಫ್ರೆಂಡ್ಸ್, 2 ಕಡೆ ಈ ಥರ ಫ್ರೈ ಆಗಿದೆ. ಸರ್ವಿಂಗ್ ಪ್ಲೇಟಿಗೆ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಸೂಪರ್ ಟೇಸ್ಟಿ, ಈಸಿಯಾಗಿ ಮಾಡೋವಂಥ 5 ನಿಮಿಷದಲ್ಲಿ ಮಾಡೋವಂಥ ಬದನೆಕಾಯಿ ತವಾ ಫ್ರೈ ನೀವು ಮಾಡ್ಕೊಳ್ಳಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.